ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯಾಂಗಲ್ ಡಿಸೈನ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ತೋರಿಸ್ತೀನಿ. ಬ್ಯಾಂಗಲ್ಸ್ 2 ರೀತಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಮರೂನ್ ಹಾಗೆ ಗೋಲ್ಡ್, ಕಟ್ಟರ್, ಗಮ್, ವೈಟ್ ಬೀಡ್ಸ್, ಪರ್ಲ್ ಹಾಗೆ ನೀಡಲ್. ಮೊದಲಿಗೆ ನಾನು ಇದನ್ನು ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡ್ನ ಪೇಸ್ಟ್ ಮಾಡಿ ಇಡ್ತೀನಿ. ಅದು ಡ್ರೈ ಆಗೋಷ್ಟರೊಳಗೆ ಇನ್ನೊಂದು ಸಿಲ್ಕ್ ಥ್ರೆಡ್ಗೆ ನಾವು ಆ ಬೀಡ್ಸ್ನ ಮಣಿಗಳನ್ನ ಪೋಣಿಸ್ಕೊಳ್ಳೋಣ. ಇಲ್ಲಿ ನಾನು ಬ್ಯಾಂಗಲ್ಗೆ ರ್ಯಾಪ್ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್ನ 45 ಎಳೆ ತೊಗೊಂಡಿದ್ದೀನಿ. ಇಲ್ಲಿ ಪೋಣಿಸ್ತಾ ಇದ್ದೀನಲ್ಲ, ಇದು ನಾನು 12 ಎಳೆ ತೊಗೊಂಡಿದ್ದೀನಿ. ಲೆಂತ್ ಬಂದ್ಬಿಟ್ಟು 70 ಇಂಚಸ್ ತೊಗೊಂಡಿದ್ದೀನಿ. ನೀವು ಅದು ತುಂಬ ದೊಡ್ಡದಾಯಿತು ಅಂತ ಅಂದರೆ ಒಂದು 30 ಇಂಚಸ್ಸೇ ತೊಗೊಂಡು ಮಧ್ಯ ಪೇಸ್ಟ್ ಮಾಡಬೇಕಾಗುತ್ತೆ. ಇದಾದರೆ ಪೂರ್ತಿ ಕಂಟಿನ್ಯೂಸ್ ಆಗಿ ನಾವು ರ್ಯಾಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಬೀಡ್ಸ್ನ ಮೊದಲಿಗೆ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ನಾನು ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಲೆಂತ್ ಸಿಲ್ಕ್ ಥ್ರೆಡ್ ಬೇಕು, ಹಾಗೆ ಎಷ್ಟು ಎಳೆ ಬೇಕು, ಹಾಗೆ ಹೇಗೆ ತಿನ್ ರ್ಯಾಪಿಂಗ್ ಮಾಡೋದು ಎಲ್ಲವೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಎನ್ವಿ ಫ್ಯಾಷನ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಟ್ಯುಟೋರಿಯಲ್ಸು ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲವೂ ಸಿಗುತ್ತೆ. ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಗೋಲ್ಡ್ ಕಲರ್ ತೊಗೊಂಡಿದ್ದೀವಲ್ಲ 12 ಎಳೆದು, ಅದನ್ನು ನಾವು ಪೇಸ್ಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಡ್ರೈ ಮಾಡೋದಕ್ಕೆ ಬಿಡೋಣ. ಕಂಪ್ಲೀಟಾಗಿ ಡ್ರೈ ಮಾಡಿದ್ಮೇಲೆ ಒಂದೊಂದೇ ಬೀಡ್ಸ್ನ ಈ ಥರ ತೊಗೋಬೇಕು. ತೊಗೊಂಡ್ಬಿಟ್ಟು ಸೆಂಟರ್ಗೆ ಬರೋ ರೀತಿ ಅಡ್ಜಸ್ಟ್ ಮಾಡಿಬಿಟ್ಟು ಸುತ್ತಬೇಕು. ಸುತ್ತುವಾಗಲೇ ನಾವು ಸೆಂಟರ್ಗೆ ಕರೆಕ್ಟಾಗಿ ಅಲೈನ್ ಮಾಡಿಕೊಂಡು ಸುತ್ಕೊಂಡು ಹೋಗಬೇಕು. ನಿಮಗೇನಾದರೂ ಅದು ಆಚೆ ಈಚೆ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಗಮ್ ಹಾಕ್ಬಿಡಿ ಸೆಂಟರ್ಗೆ, ಆಗ ಅದು ಅಲ್ಲೇ ಫಿಕ್ಸ್ ಆಗುತ್ತೆ. ಸೊ ಇದೇ ರೀತಿ ಪೂರ್ತಿ ನಾವು ಸುತ್ಕೊಂಡು ಹೋಗಬೇಕು. ಏನು ಚೇಂಜಸ್ ಇಲ್ಲ, ಪೂರ್ತಿ ಬ್ಯಾಂಗಲ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿಯೇ ನಾವು ಸುತ್ಕೊಂಡು ಹೋಗಬೇಕು. ಸೊ ಈ ರೀತಿ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗ್ತಾ ಬಂದಿದೆ. ನಿಮಗೆ ಕಂಪ್ಲೀಟಾಗಿ ಇದನ್ನು ಸುತ್ಕೊಳೋದಕ್ಕೆ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಸ್ವಲ್ಪ ಲೆಂತ್ ಸುತ್ಕೊಂಡ್ಬಿಟ್ಟು ನಿಲ್ಲಿಸ್ಬೋದು, ಅಥವಾ ಗ್ಯಾಪ್ ಬಿಟ್ಕೊಂಡು ಮರೂನ್ ಕಲರು ಕಾಣುತ್ತೆ, ಈ ಡಿಸೈನು ಕಾಣುತ್ತೆ. ಅದೇ ಥರ ಒಂದು 4 ಟೈಮ್ಸ್ ಅಥವಾ 5 ಟೈಮ್ಸ್ ಆ ಥರ ಕೂಡ ನೀವು ಸುತ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಸೊ ಬ್ಯಾಂಗಲ್ ಪೂರ್ತಿ ಕಂಪ್ಲೀಟ್ ಆಗಿದೆ. ನಾವಲ್ಲಿ ಲಾಸ್ಟ್ಗೆ ಪೇಸ್ಟ್ ಮಾಡಿ ಡ್ರೈ ಮಾಡ್ಕೋಬೇಕು. ಬ್ಯಾಂಗಲ್ ಈ ರೀತಿ ಬಂದಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರಿಗಾದ್ರೂ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.